Hello everyone, welcome to the channel. Today we have a special guest with us who is in the field of education, knowledge and dreams. So today we are going to know more about the person. Let's welcome the person. Welcome sir. ಸರ್ ಥ್ಯಾಂಕ್ ಯು. ಇವತ್ತಿನ ದಿನ ನಾನು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಶಿಕ್ಷಣ ಎನ್ನುವುದು ಒಂದು ಶಕ್ತಿ. ನಾವೆಲ್ಲ ನೋಡ್ತಾ ಬಂದಿದ್ದೇವೆ. ಈ ಶಿಕ್ಷಣ ಎಂಬ ಶಕ್ತಿಯನ್ನ ನಾವು ಪಡಿಬೇಕಾದ್ರೆ ಅದಕ್ಕೆ ಯುಕ್ತಿ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆ ಇದೆ. ಸೊ ಹಾಗಾಗಿ ನಾವೆಲ್ಲ ಈಗಿನ ಆಧುನಿಕ ಯುಗದಲ್ಲಿ ತಾಂತ್ರಿಕತೆ ಅಷ್ಟೇ ಮುಂದೆ ಹೋಗ್ತಾ ಇದೆ. ಆ ತಾಂತ್ರಿಕತೆ ಜೊತೆಗೆ ನಾವು ಈಗಿರುವ ಮಕ್ಕಳಿಗೆ ನಾವು ಯುಕ್ತಿಯನ್ನ ಬೆಳೆಸುವಂತ ಒಂದು ಕ್ರಿಯೇಟಿವಿಟಿ ಬೆಳೆಸುವಂತ ಒಂದು ಡ್ರೀಮ್ಸ್ ಅನ್ನ ನಾವೇನಾರ ಅವರಿಗೆ ಕಾಣುವ ದೃಷ್ಟಿಯಲ್ಲಿ ಮಾಡಿದರೆ ಒಂದು ಉತ್ತಮವಾದಂತಹ ಬದುಕನ್ನು ಬದುಕಬಹುದು ಅಂತ ಹೇಳ್ಬೋದು. ಎಲ್ಲರಿಗೂ ಕನಸು ಕಾಣೋ ಅವಕಾಶ ಐತಿ. ಕನಸಿಗೆ ಟ್ಯಾಕ್ಸ್ ಇಲ್ಲ. ಅಬ್ದುಲ್ ಕಲಾಂ ಅವ್ರು ಏನ್ ಹೇಳಾರು? ಕನಸು ಕಾಣ್ರಿ. ಎಂತ ಕನಸ? ಸಣ್ಣ ಕನಸಲ್ಲ, ದೊಡ್ಡ ಕನಸ. ಆಮೇಲೆ ಕನಸು ಕಾಣೋದು ಕ್ರೈಮ್ ಅಲ್ಲ. ಡ್ರೀಮಿಂಗ್ ಈಸ್ ನಾಟ್ ಅ ಕ್ರೈಮ್, ಬಟ್ ನಾಟ್ ಡ್ರೀಮಿಂಗ್ ಬಿಗ್ ಡ್ರೀಮ್ಸ್ ಈಸ್ ಅ ಕ್ರೈಮ್. ಕನಸು ಕಾಣೋದು ತಪ್ಪಲ್ಲ, ಕನಸು ಕಾಣೋದು ಅಪರಾಧ ಅಲ್ಲ. ದೊಡ್ಡ ಕನಸು ಕಾಣ್ಲಾರ್ದೆ ಇರೋದು ಅಪರಾಧ. ಎಲ್ಲರೂ ಪ್ರತಿಯೊಬ್ರು ಕನಸು ಕಾಣ್ತಾರ, ಪ್ರತಿಯೊಬ್ರು ಮುಂದೆ ಬರ್ಬೇಕಂತ, ಪ್ರತಿಯೊಬ್ರು ಜೀವನದಾಗ ಇಂಪ್ರೂವ್ ಆಗ್ಬೇಕಂತ ಹೇಳ್ತಾರೆ, ಸೆಟ್ಲ್ ಆಗ್ಬೇಕಂತ ಹೇಳ್ತಾರೆ. ಸಮಸ್ಯೆ ಏನೈತ್ರಿ? ಮಿಡಲ್ ಕ್ಲಾಸ್ ಮಂದಿ, ಲೋವರ್ ಮಿಡಲ್ ಕ್ಲಾಸ್ ಮಂದಿ, ಆಮೇಲೆ ಹಳ್ಳಿ ಒಳಗಿರೋರು, ಲೋವರ್ ಕ್ಲಾಸ್ ಒಳಗಿರೋರ್ಗೆ ಏನೈತಿ, ಎಜುಕೇಶನ್ ಈಗಿನ ಟೈಮ್ ಒಳಗ ರೈಟ್ ನೌ ದ ಎಜುಕೇಶನ್ ಇಸ್ ಟೋಟಲಿ ನಾಟ್ ಅಫೋರ್ಡಬಲ್ ಟು ದ ಪೀಪಲ್ ಹೂ ಆರ್ ರಿಸೈಡಿಂಗ್ ಇನ್ ವಿಲೇಜಸ್, ಹೂ ಆರ್ ಇನ್ ದ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್. ಈಗೇನ್ ನೀವು ಡ್ರೀಮ್ ಬಗ್ಗೆ ಹೇಳ್ತಿದ್ರಲ್ಲ ಸರ್, ಅದು ಬಹಳಷ್ಟು ಪ್ರಮುಖ. ಯಾಕಂದ್ರ ನಾವು ಕನಸು ಕಾಣುವಂಥದ್ದು ಎಲ್ಲರ ಹಕ್ಕು, ನಮ್ಮೆಲ್ಲರ ಹಕ್ಕು. ಕನಸು ಕಾಣ್ರಿ, ಎಲ್ಲರೂ ಕನಸನ್ನು ಕಾಣ್ರಿ. ಯಾಕಂದ್ರ ಸರ್ ಹೇಳಿದಾಗೆ ಅಬ್ದುಲ್ ಕಲಾಂ ಅವ್ರ ಹೆಸರು ಹೇಳಿದ್ರು, ಕನಸು ಯಾರು ಸ್ವತ್ತು ಅಲ್ಲ, ಅದನ್ನ ಎಲ್ಲರೂ ಕಾಣ್ರಿ. ಬಟ್ ಕನಸು ಕಾಣೋದೇ ಜೀವನ ಆಗ್ಬಾರ್ದು. ಆ ಕನಸನ್ನ ನನಸು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಪ್ರಯತ್ನಗಳನ್ನ ನಾವು ಚಾಚು ತಪ್ಪದೆ ಮಾಡಬೇಕು. ಹಾಗೆ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ತಯಾರಿಗಳನ್ನ ಮಾಡಬೇಕು. ಆ ಒಂದು ತಯಾರಿ ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಚಾನಲ್ ಅನ್ನ ಮಾಡ್ತಾ ಇದ್ದೇವೆ ಸರ್.